ಹೆಂಗೇ ನಡೆಸ್ತಿರ್ತಾನ. ಆದ್ರ ನಾವ್ ಈ ಭಕ್ತಿದಾಗ ಭಾಗ್ಯ ಆಗಿವಲ್ಲ ನಮ್ಮ ಭಾವನೆ ಇತ್ತಂದ್ರ ಆ ಭಕ್ತಿಗಾಗಿ ಆ ಬೇರ್ಲಿಂಗೆ ನಮ್ಮ ಮನೆಗೆ ಬಂದು ಕೊಡ್ಬೇಕಾಗ್ತದೆ. ಇಲ್ಲಿ ಏನೇ ತಪ್ಪಿರ್ನು ಅದಕ್ಕೆ ಮನಸ್ಸಿನಲ್ಲಿ ಆಸೆ ಅಂಬೋದು ಬಹಳ ದುರ್ಘಟನೆ. ಹಿಂಗೆ ಒಂದು ಶರಣರಲ್ಲಿ ಈಗ ಹೆಂಗ ನಮ್ಮ ಶರಣ ನಮ್ಮ ಮಠಕ್ಕೆ ದಿನ ಬರ್ತಾರ, ಇವತ್ ನೀವು ಬರ್ತೀರ ಕೊಡದ್ರು. ಈ ಸಂಸಾರ ಹೆಂಗಂದ್ರ ಜೇನುಳ ಹೋಗಿ ತಿರುಗಾಡಿ ಬಂದು ತನ್ನ ಮರಿಗೆ ಹೆಂಗ ಅದು ನೂರಾರು ತಪ್ಪಲ್ ತಿನಿಸಿ ಆ ಜೇನ್ ತೆಗಿತದ, ಆ ತರ ನಾವು ಎಲ್ಲಿ ಓಡಾಡಿ ಬಂದ್ರು ಸಂಸಾರಕ್ಕೆ ಹೋಗ್ಲೇಬೇಕು, ಸಂಸಾರ ಮಾಡ್ಲೇಬೇಕು. ಆದ್ರೆ ಆ ಜೇನುಳ ತರನೇ ಮಾಡ್ಬೇಕು ನಾವು. ಇನ್ನೊಬ್ರಿಗೆ ಯಾವ ತರ ರುಚಿ ಅದ, ನಾವು ಇನ್ನೊಬ್ರಿಗೆ ರುಚಿ ತೋರ್ ಸಂಸಾರ ಮಾಡೋದೇ ಮುಖ್ಯ. ಅದಕ್ಕ ಈಗ ನಾನು ಎಷ್ಟು ಮಾತಾಡ್ಬೇಕಾದ್ರೂ ಆಡ್ಬೋದು, ಆದ್ರೆ ನಿಮ್ಮನ್ನು ನೋಡಿ ನಾನು ಆಡ್ಬೇಕಾಗ್ತದೆ. ನನ್ನನ್ನೇ ಮಾತು ಬರ್ತಾವಂತ ಆಡ್ಕೊತಾವ ಎಪ್ಸಾಲಿ ಕಡಿಮೆಲಿ ಮಾತಾಡ್ತೀವಿ. ಆದ್ರೆ ನೀವು 8 ಗಂಟೆ ನಿಂತಿವತ್ತು 11 ಗಂಟೆ ಪೋಣೆ ಭಾರ ಆಲತ್ತದ. ಮಕ್ಕಳು ಉಂಡಾರೋ ಇಲ್ಲೋ, ನನ್ನ ತಾಯಿದವ್ರು ಉಂಡಾರೋ ಇಲ್ಲೋ, ನನ್ನ ಅಣ್ಣ ತಮ್ಮದವ್ರು ಉಂಡಾರೋ ಇಲ್ಲ ಅಂತ ನಾನು ಮಾತಾಡಿದಾಗ ಮಾತ್ರ ಬೀರ್ಲಿಂಗ ನಾನು ಮಾತಾಡೋದೇ ನಿಮ್ಮ ಮನೆ ಜೋಗಲ್ ತೊಟ್ಟಲು ಮುಂದಿನ ವರ್ಷ ತಗೋಲಿ ಅಂತ ಹೇಳ್ತೀನಿ. ಇದ್ರದಾಗ ಯಾರ್ದ ಆಸಿದ್ರು ಅದಕ್ಕ ನನಗೆ ಎಷ್ಟೊಂದು ನಮ್ಮ ಮಟ್ಟದಾಗನ ಪುರಾಣ ಹಚ್ತೀವಿ, ಇದನ್ನು ನನ್ನ ಮಟ್ಟನೇ ಇಲ್ಲಿನ ಪುರಾಣ ಹಚ್ಚಿವಿ. ಆದ್ರ ಕೂಡ ಜಾಗ ಏನಾದಲ್ಲ ಬಾಳ ಅಂತರ ಅದ. ಆದ್ರ ಅಲ್ಲಿ ಹೆಂಗ ಕುಂತಿರ್ಬೋದು, ಅವ್ರ ಕುಂತು ದೊಡ್ಡದಲ್ಲ. ನೀವು ಇಂಥ ಒಂದು ಊರಾಗ ಇಂಥ ಜಾಗದಲ್ಲಿ ಹತ್ತಿ ಜಾಗದಲ್ಲಿ ಎಷ್ಟು ಶಾಂತಿ ಖುಷಿಯಾಗ. ಯಾಕ ನಾನು ಇದ್ದಿದ್ದೇ ಆಡ್ತೀನಿ, ಏನೇ ಆಡ್ಬೇಕಾದ್ರೆ ನೇರವಾಗಿ. ನಾನು ಸಿದ್ದನ ಮಟ್ಟದಾಗ ತುಡಿ ತುಂಬಿರಂದ್ರ ನನಗೆ ರುಮ್ಮನ್ ಗುಡ್ದಾಗನು ನನ್ನ ತಾಯಿದರ ಉಡಿ ತುಂಬಾ ಭಾಗ್ಯ ಸಿಕ್ಕದಂದ್ರ ನನಗೆ ಸಾಕ್ಷಾತ್ ಬೀರ್ಲಿಂಗಿಗೆ ಹೆಂಗ ಗುರು ರೇವಣ ಸಿದ್ದನ ಆಶೀರ್ವಾದ ನನಗೆ ರುಮ್ಮನ್ ಗುಡಿ ಬೀರ್ಲಿಂಗನ ಆಶೀರ್ವಾದ ನನ್ನ ಮೇಲೆ ಹಾಕು ಅಂತೇಳಿ ನಾನು ಹುಡುಕಿದ್ದೇನೆ. ಇದ್ರ ಒಂದು ಭಾಗ್ಯ ಬೇಕು. ನಾವು ದೊಡ್ಡವರಲ್ಲ, ನಾವು ಮಾಡಂತ ಕೆಲಸ ದೊಡ್ಡದಿರ್ಬೇಕು. ಆ ಕೆಲಸ ದೊಡ್ಡದಂತ ಮಾಡಿದಾಗ ನಮ್ ನಡೆಯಂತ ಭಕ್ತರಿಗೆ ದೊಡ್ಡದಾಗಬೇಕಂಬುದೇ ನನ್ನ ಆಸೆ. ಅದಕ್ಕೆ ಜೀವನದಲ್ಲಿ ಯಾವೇ ಕಷ್ಟ ಬರ್ಲಿ ನಮ್ ಬಂಗಾರಕ್ಕಿಂತ ಭಂಡಾರ ಮುಖ್ಯ ಅಂತ ದುಡಿರಿ, ನಮಗ ಪ್ರಸಾದಕ್ಕಿಂತ ಆಧಾರ ಮುಖ್ಯ ಪ್ರಸಾದ ಅಂತ ದುಡಿರಿ. ಈ ಎರಡಕ್ಕೂ ನೆಂಬಿಕೊಂಡು ನಡೆದೇವಂದ್ರೆ ನಮ್ಮ ಮನೆಗೆ ಒಂದಾಗ ಪ್ರಸಾದ ಬೆಳೆಯೋದು, ಮನೆಗೇನ್ ಪ್ರಸಾದ ಮಾಡ್ತೀವಿ ಅದು ಸದಾಕಾಲ ನಮ್ಮಿಂದ ಆ ಗುರು ಕೊಡ್ತಾ ಇರ್ತಾನ. ನಮ್ಮ ಹುಟ್ಟುದು ನುಚ್ಚಿನ ತಿರುತ್ತಾನೆ ಇರ್ತದ. ಇದು ನಮ್ಮ ಆಲ್ಮತ ಸಿದ್ಧಾಂತ ಅದ, ನಿಮಗ ಗೊತ್ತದ. ಅದಕ್ಕ ಇವತ್ತೆಲ್ಲಾ ಊರಿನ ಹಿರಿಯರು ಇಲ್ಲಿ ನೋಡ್ರಿ, ಒಂದು ಧರ್ಮಕ್ಕೂ 9 ಕೈ ಕೂಡಿದಾಗ ಮಾತ್ರ ಇಂಥ ಕಾರ್ಯಕ್ರಮ ಆಗ್ತದ. ಒಂದು ಧರ್ಮಕ್ಕೆ 9 ಧರ್ಮ ಕೂಡ್ಕೊಂಡಾಗ ಇಂಥ ಕಾರ್ಯಕ್ರಮ ಆಗ್ತದ. ಇಷ್ಟು ಶಾಂತಿ ನಿಂತು ಮಾಡ್ರಿ. ಈ ವರ್ಷ ಇನ್ನ ಎಷ್ಟು ದಿವಸ ಪುರಾಣ? ಇನ್ನ 4 ದಿವಸ. ನಮ್ಮ ಮಳೆದೇನು ಇಷ್ಟು ಅವಶ್ಯಕತೆ ಇಲ್ಲ. ಆ ಮಳೆರಾಯಿಗನು ಬೇಡ್ಕತ್ತೀನಪ್ಪ, ನೀನು ರೋಣಿ ನಿಂತು ಮೆರಗ್ ನಿಂತು ಯಾವ ತರ ಭಕ್ತರಿಗೆ ಬೇಕಾದ್ರೂ ಬಾ. ಇನ್ನ 4 ದಿನ ನಮ್ಮ ಪುರಾಣ ಕೇಳಂತ ಸಮಯದಾಗ ನೀನು ಮಳೆ ಬರಬೇಡ. ಯಾಕ ನಮ್ಮ ಭೂಮಿಗೆ ಬೀಜ ಬೆಳೆದ ಎಷ್ಟು ಮುಖ್ಯನೋ ನಮ್ಮ ಪುರಾಣದಾಗ ನಾನು ಹೇಳಿದಂಗೆ ಒಂದು ಮೌನೇಶ್ವರ ಪುರಾಣ ನಾನು ಆದರ್ಶ ಬಂದಾಗ ನಾನು ಭಕ್ತರಿಗೆ ಹೇಳಿದೆ, ರಮ್ಮನಗುರುವರಿಗೆ ಅಪ್ಪರೇ ನಂಬಲ್ಲಿ ಈ ವರ್ಷ ಮೌನೇಶ್ವರ ಪುರಾಣ ಹಚ್ಚದ ಬಹಳ ಶಾಂತಿ ಆಗ್ಯದ. ಬಹಳ ಮುಂದ ತೊಟ್ಟಲ್ ತೆಗಿದ ಊರಾಗನ ತೊಟ್ಟಲ್ ತೆಗಿದಂದ್ರ ನಮ್ಮ ರಮ್ಮನಗುರು ಭಕ್ತರು ನಮ್ಮ ಗುರುಗಳು ಹೇಳ್ಯಾರಂತ ನಂಬಿಕೆ ಯಾವ ತರ ಇತ್ತು ಅದೇ ಪುರಾಣ ಹಚ್ಚಾರ. ನಾನು ಮೌನೇಶ್ವರನ ಬಲ್ಲಿನೂ ನಂಬಿಕೆ ಕೇಳ್ತೀನಿ. ನಮ್ಮ ಟೈಮಿಗೆ ರೈತರ ಟೈಮಿಗೆ ಮಳೆ ಬರಬೇಕು, ರೈತರ ಮನೆಯಾಗ ಸುಖ ಸಿಗಬೇಕು, ರೈತರು ಹೊಲದಾಗ ಬೆಳೆ ನನ್ನ ಭಂಡಾರ ಯಾವ ತರ ಅಂಗಳದ ಚೆಲ್ಲಿ ಹಚ್ಚಕ್ಕೆ ಹಾಕ್ತಾರೆ ಹಂಗ ರೈತರ ಭೂಮಿ ಮೇಲೆ ಬೆಳೆ ಹಚ್ಚಗಿರಬೇಕು. ನಮ್ ಭಕ್ತರ ಮನೆಯಾಗ ತೊಟ್ಟಲು ತೂಗಂಡ ಜಾಗದ ಹೂವಾಗಿ ತೂಗಬೇಕಂತೇಳಿ ಆ ಮೌನೇಶ್ವರ ಭರವಸೆ ನಾನು ನಿಮ್ಮ ಅಂಗಳದಾಗ ಮಾತಾಡತ್ತೆ. ಅದಕ್ಕ ಸಮಯ ಬಾಳ ಆಗ್ಯದ. ನಾನು ಏನೇ ಒಂದೆರಡು ಉತ್ತ ನುಡಿ ಹೇಳ್ಬೇಕಂದ್ರು ಸಮಯ ಬಾಳ ಇಲ್ಲ. ನನಗೆ ಬಾಳ ಆಡ್ಬೇಕನ್ನಿಸ್ತದ. ಮತ್ತ ಒಡ್ಡ ಬಂದು ನೀರ್ ಹೆಂಗ್ ನಿಂದಿರ್ಲತ್ತದ. ಇಷ್ಟೇ ನಾನು ಮತ್ತೆ ಏನೋ ಸಮಯ ಸಿಕ್ಕರೆ ಇನ್ನ 4 ದಿನ ಪುರಾಣದಾಗ ಏನೋ ಟೈಮ್ ಅಯ್ಯಾಸಿದ್ ಒತ್ತು ಕೊಟ್ಟರು ಕೂಡ ಆ ಒತ್ತಿನ ನಾನು ಬರ್ಬೇಕಂತ ವಿಚಾರ ಅದ. ಬರ್ತೀನೋ ಬಿಡ್ತೀನ ಮತ್ತೆ ಮುತ್ತ ಸುಳ್ಳು ಅಂತ ತಿಳಿಬೇಡ್ರಿ. ನನ್ನ ಸಮಯ ಬಾಳ ಕಡಿಮೆ ಅದ. ಡ್ಯೂಟಿ ಮಾಡ್ಬೇಕು, ಕುಡಿ ಪೂಜೆ ನೋಡ್ಕೋಬೇಕು, ಬಂದ ಭಕ್ತರು ನೋಡ್ಬೇಕು, ಮತ್ತೆ ಕಾರ್ಯಕ್ರಮ ಅಟೆಂಡ್ ಆಗ್ಬೇಕು. ಅದಕ್ಕೆ ಏನೇ ನನಗೆ ಬರ ಆಸೆ ಅದ ರಮ್ಮನಗೂಡು ಮೇಲೆ ಅಂದ್ರೆ ನನ್ನ ಊಡ ಬೇರೆಲ್ಲ, ಈ ರಮ್ಮನಗೂಡು ಬೇರೆಲ್ಲ ಅಂತ ನನ್ನ ಮನಸಾರ ನಿಂತ ಹೇಳತ್ತೀನಿ. ನಿಮ್ಮ ನಂಬಿಕೆನ ಒಟ್ಟಾಗ ನಮ್ಮ ಊಡಾದ ಮುತ್ತಾರ ನಮ್ಮ ಮುತ್ತಾರ ಅಂತ ತಿಳ್ಕೊಂಡಿಲ್ಲ. ಅದೇ ನಂಬಿಕೆ ಸೂರ್ಯಚಂದ್ರ ಇರತನ ಇರ್ಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ.
ಬಹಳ ಸುಂದರವಾಗಿ